ಯೂಸ್ ಮಾಡಬೇಕು. ನಾವು ರೆಗ್ಯುಲರ್ ಯೂಸ್ ಮಾಡಿದ್ವಿ ಅಂದರೆ ನಮಗೆ ಇದನ್ನು 100% ಕಾನ್ಫಿಡೆಂಟ್ಲಿ ಇನ್ನೊಬ್ಬರಿಗೆ ನಾವು ಹೇಳೋಕ್ಕೆ ಸಾಧ್ಯ. ಓಕೆ, ಇವಾಗ ನೋಡಿ ಮೋಸ್ಟ್ ಆಫ್ ದ ಮನೇಲಿ ಏನಿದೆ ನೋಡಿ, ಸ್ಟೇ ಫ್ರೀ ವಿಸ್ಪರ್ ಈ ಥರ, ಹೌದಾ? ಸೊ ಇದನ್ನು ಇದರಲ್ಲಿ ಪ್ಯಾಕ್ ಮಾಡ್ತಾರೆ ಅವರು. ಏನಿದು ಕವರ್? ಯಾವ ಕವರು? ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಒಳ್ಳೇದಾ ಕೆಟ್ಟದ್ದು? ಹೌದು ತಾನೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ಇಷ್ಟು ಸೆನ್ಸಿಟಿವ್ ಪ್ರಾಡಕ್ಟ್ನವರು ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡ್ತಾರೆ. ಪ್ಲಾಸ್ಟಿಕ್ ಏನಾಗುತ್ತೆ ಅಂದರೆ ಹೀಟ್ ಆಯಿತು ಅಂದರೆ ಕರಗುತ್ತೆ ತಾನೆ, ಕೆಮಿಕಲ್ ರಿಲೀಸ್ ಮಾಡುತ್ತೆ ತಾನೆ. ಸೊ ನಾವೇನು ಮಾಡ್ತೀವಿ, ಜನರಲ್ ಇದನ್ನು ಓಪನ್ ಮಾಡ್ತೀವ, ಹೌದಾ? ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡೋಕ್ಕೆ ಬರುತ್ತಾ? ಜನರಲ್ ಏನು ಮಾಡ್ತಾರೆ, ಯಾರಿಗೂ ಕಾಣಬಾರ್ದಂತ ಒಂದು ಮೂಲೆಯಲ್ಲಿ ಇಡ್ತಾರೆ. ಸೊ ಬ್ಯಾಕ್ಟೀರಿಯಾಸ್ ಏನೇ ಎಂಟ್ರಿ ಆಗುತ್ತೆ. ಇದೇನೋ ಸ್ವಲ್ಪ ಕಾಸ್ಟ್ಲಿ ಇದೆ, ಇದ್ದಿದ್ದರಲ್ಲಿ ಅವ್ರದ್ದು ಸ್ವಲ್ಪ ಪ್ಯಾಕ್ ಮಾಡಿದ್ದಾರೆ. ಇಲ್ಲಾಂದರೆ ಡೈರೆಕ್ಟ್ ಓಪನ್ ಆಗೇ ಇರುತ್ತೆ, ಗೊತ್ತಾನೆ ಮೇಡಮ್. ಸೊ ಅಲ್ಲಿ ಫಸ್ಟ್ ಇದು ನಿಮಗೆ ನೆಗೆಟಿವ್ ಪಾಯಿಂಟ್ಸ್. ಇಲ್ಲೇನಾಗುತ್ತೆ, ನಿಮಗೆ ಫುಡ್ ಗ್ರೇಡ್ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತೆ, ಓಕೆನಾ? ಸೊ ಇದನ್ನು ನೀವು ತೊಗೊಳ್ಳಿ ಮತ್ತು ಓಪನ್ ಮಾಡಿ ಮತ್ತು ಕ್ಲೋಸ್ ಮಾಡಿ, ಸೇಫ್. ಅಗೇನ್ ನಿಮಗೆ ಇಲ್ಲೂ ಏನಿದೆಲ್ಲ ನಿಮಗೆ 100% ಸೇಫ್ಟಿ. ಅಂದರೆ ಜನರಲ್ ಇನ್ನು ಸೇಮ್ ಡೇ ಪೀರಿಯಡ್ ಆಗಲ್ಲ, ಎವ್ರಿ ಮಂತ್ 2-3 ಡೇಸ್ ವೇರಿಯೇಷನ್ ಆಗುತ್ತೆ. ಸೊ ವರ್ಕಿಂಗ್ ವುಮೆನ್ಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾರೆ. ಅವ್ರ ಬ್ಯಾಗಲ್ಲಿ ಏನೆಲ್ಲ ಇರುತ್ತೆ, ವ್ಯಾನಿಟಿ ಬ್ಯಾಗಲ್ಲಿ, ಹೌದು ತಾನೇ ಮೇಡಮ್? ಹಾಗಾಗಿ ಇದು ನಿಮಗೆ ಕಂಪ್ಲೀಟ್ಲಿ ಸೇಫ್, ಓಕೆನಾ? ಓಪನ್ ಮಾಡಿದಾಗ ನಿಮಗೆ ಪ್ಯಾಡ್ ಓಪನ್ ಆಗುತ್ತೆ. ಸೊ ಟಿ ವಿಲಿ ಏನು ಆ್ಯಡ್ ಕೊಡ್ತಾರೆ ನಿಮಗೆ, ಕಾಟನ್ ಪ್ಯಾಡ್ ಅಂತ ಕೊಡ್ತಾರೆ ತಾನೆ, ಹೌದ್ರಿ? ಸೊ ಮುಂಚೆ ಎಲ್ಲ ಕಾಟನ್ ಕ್ಲಾತ್ ಯೂಸ್ ಮಾಡ್ತಾಯಿದ್ರು, ಹೆಲ್ದಿ ಇದ್ದರು, ಹೌದ್ರಿ? ಅವ್ರಿಗೆ ಯಾವ ಪೀರಿಯಡ್ ಸಮಸ್ಯೆ ಇದ್ದಿದ್ದಿಲ್ಲ. ಇಚ್ಚಿಂಗ್ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಆಗುತ್ತೆ, ಹೌದಾ? ಸೊ ಇದು ಯಾವುದೂ ಆಗಲಿಕ್ಕೆ ಕೊಡಲ್ಲ. ಏನಕ್ಕೆಂದರೆ ಫಸ್ಟ್ ಏನು ಮಾಡ್ತಾಯಿದ್ರು, ಪೀರಿಯಡ್ಸ್ ಆಯಿತು ಅಂದರೆ 5 ಡೇಸು ನಿಮಗೆ ಒಂದು ಕಡೆ ಕೂಡಿಸ್ತಾಯಿದ್ರು. ಯಾಕಂದರೆ ಪೀರಿಯಡ್ಸ್ ಆದಾಗ ರೆಸ್ಟ್ ಮಾಡಬೇಕು, ಹತ್ತೋದು ಇಳಿಯೋದು ಓಡಾಡೋದು ಏನೂ ಮಾಡಬಾರ್ದು, ಅಂದರೆ ಫ್ಲೋ ಕರೆಕ್ಟಾಗಿರುತ್ತೆ. ಬಟ್ ಮುಂಚೆ ಹೇಗೆ ಅಂದರೆ ಕೂಡು ಕುಟುಂಬ, ಒಂದು ಮನೇಲಿ 10 ಬಿಟ್ಟು 20 ಜನ ಇರ್ತಾಯಿದ್ರು, ಮಾಡ್ತಾಯಿದ್ರು. ಈಗ ನೋಡಿ ನಿಮ್ಮದೇ ನೋಡಿ, ಈಗ ನೀವು 5 ದಿನ ಕೂತ್ರಿ ಮಾಡಾಕೋರು ಯಾರು, ಹೌದು ತಾನೇ ಮೇಡಮ್? ಹಾಗಾಗಿ ಏನಾಗ್ತಾಯಿದೆ ಅಂದರೆ ನೀವೆಷ್ಟು ಓಡಾಟ ಮಾಡ್ತೀರಾ, ಎಟ್ಲೀಸ್ಟ್ ನೀವು ಪೀರಿಯಡ್ಸ್ ಆದಾಗಿ ನೋಡಿ ಆದಷ್ಟು ಮನೇಲಿದ್ದಾಗ ಎಷ್ಟು ಲೈಟ್ ವರ್ಕ್ ಮಾಡಿ ರೆಸ್ಟ್ ತೊಗೊಳ್ಬೇಕು. ಪೀರಿಯಡ್ಸ್ ಟೈಮಲ್ಲೂ ಹೊರಗಡೆ ಹೋಗಿ ಅಡ್ಡಾಡಿದೆ ಮಾಡಿದೆ ಅಂತ ಇದು ಮಾಡಬಾರ್ದು. ಹೌದು, ಅವಾಗ ಶುಗರ್ ಲೆವೆಲ್ ಜಾಸ್ತಿ ಏನಾಗಲ್ಲ, ಓಕೆನಾ? ಸೊ ಇವಾಗ ನೋಡಿ ಯಾವುದು ನಿಮಗೆ ಕಾಟನ್ ಇದೆ, ಯಾವುದು ಪ್ಲಾಸ್ಟಿಕ್ ಇದೆ, ಟಚ್ ಮಾಡಿ ನೋಡಿ, ಗೊತ್ತಾಗುತ್ತೆ ತಾನೆ. ಆಮೇಲೆ ನೋಡಿ, ಈಗ ಇಲ್ಲಿ ನಿಮಗೆ ಕಲರ್ ಇದೆ ತಾನೆ, ಇಲ್ಲಿ ಕಲರ್ ಇದೆ ತಾನೆ, ಇಲ್ಲಿ ನಿಮಗೆ ಗ್ರೀನ್ ಕಲರ್ ಇದೆ, ಇಲ್ಲಿ ಬ್ಲೂ ಕಲರ್ ಇದೆ. ಅಂದರೆ ಒಳಗಡೆ ಏನಿದೆ ನೋಡಿ, ಯಾವುದ್ರಲ್ಲಿ ಸ್ಟ್ರಿಪ್ ಇದೆ ಯಾವುದ್ರಲ್ಲಿ ಇಲ್ಲ ನೀವು ನೋಡಬಹುದು. ಮೇನ್ ಅಂದರೆ ಈ ಡಿ ಪ್ಯಾಡಲ್ಲಿ ಇದೇ ಮೇನ್ ವರ್ಕ್ ಮಾಡೋದು, ಆ್ಯನ್ವನ್ ಸ್ಟ್ರಿಪ್ ಅಂತ ಹೇಳ್ತೀವಿ. ಇದು ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುತ್ತೆ, ಇದು ನಿಮಗೆ ಎನರ್ಜಿನ ರಿಲೀಸ್ ಮಾಡುತ್ತೆ, ನೀವು ಆ್ಯಕ್ಟಿವ್ ಆಗಿರ್ತೀರ. ನೀವು ಹೇಳಿದ್ರಲ್ಲ ಈಚಿಂಗು, ಬರ್ನಿಂಗ್ ಸೆನ್ಸೇಷನ್ನು, ಮತ್ತು ಈ ಒಂದು ಸಿಟ್ಟು ಬರೋದು ಮಾಡ್ತಾರೆ, ಹೌದಾ? ಪೀರಿಯಡ್ಸ್ ಟೈಮಲ್ಲಿ ಆ ಥರ ಏನೂ ಆಗಲಿಕ್ಕೆ ಕೊಡಲ್ಲ. ಏನಕ್ಕೆ ಇವತ್ತು ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಅಂದರೆ ಈ ಮೇಲಿನ ಲೇಯರ್ ಏನೇ ನೋಡಿ, ಇದು ಯಾವಾಗಲೂ ಡ್ರೈ ಇರಬೇಕು. ಇದು ವೆಟ್ ಇತ್ತು ಅಂದರೆ ರಿವರ್ಸ್ ಹೋಗುತ್ತೆ ತಾನೆ. ಇದು ಡ್ರೈ ಆಗಿ ಬ್ಯಾಕ್ಟೀರಿಯಾಸು ಫಾಸ್ಟಾಗಿ ಮಲ್ಟಿಪಲ್ ಆಗುತ್ತೆ, ಮತ್ತು ಅದಕ್ಕೆ ಹೋಗೋಕ್ಕೆ ಜಾಗ ಇಲ್ಲ ಅಂದಮೇಲೆ ಎಲ್ಲಿ ಜಾಗ ಇರುತ್ತೋ ಅಲ್ಲೇ ಹೋಗುತ್ತೆ. ಸೊ ಇದು ಯಾವಾಗಲೂ ಡ್ರೈ ಇರಬೇಕು. ಯಾವುದು ಡ್ರೈ ಇದೆ ನಾವು ಇಲ್ಲಿ ನಾವು ಚೆಕ್ ಮಾಡ್ಬೋದು, ಅಬ್ಸರ್ವ್ ಮಾಡಿಕೊಂಡು ಯಾವುದು ಡ್ರೈ ಇಡುತ್ತೆ ಯಾವುದು ವೆಟ್ ಇಡುತ್ತೆ ನೀವೇ ನೋಡ್ತೀರ. ಇದು
ಮಣ್ಣಲ್ಲಾದ್ರೂ ಕರಗು. ಕಂಪ್ಲೀಟ್ಲಿ ಮೇಡಮ್. ಓಕೆನಾ? ಫಸ್ಟ್ ನಾನು ಇದಕ್ಕೆ ಹಾಕ್ತೇನೆ. ಇದು ಜಾಸ್ತಿ ಟೈಮ್ ತಗೊಳ್ಳಿ. ಓಕೆ, ಸೊ ಇಷ್ಟು ಹಾಕಲ್ಲ, ಇನ್ನೂ ಕಡಿಮೆ ಹಾಕ್ತೇನೆ. ಆಲ್ಮೋಸ್ಟು ಅರ್ಧ ಕಪ್ಪು. ಟಿ ವಿಲಿ ತೋರಿಸ್ತಾರೆ ನೋಡಿ, ಸ್ವಿಮ್ಮಿಂಗ್ ಪೂಲಿಗೆ ಬೀಳ್ತಾರೆ, ಪೂರ ನೀರು ಅಬ್ಸರ್ವ್ ಮಾಡುತ್ತೆ. ಹೌದು ತಾನೇ ಮೇಡಮ್? ಈಗ ನೀವು ನೋಡ್ಬೋದು ಬರೀ ಒಂದು ಅರ್ಧ ಗ್ಲಾಸ್ ನೀರು. ಇದು ಮತ್ತು ಕ್ವಾಲಿಟಿ ಇದೆ, ಇನ್ನು ಕಮ್ಮಿ ಕ್ವಾಲಿಟಿ 36 ರೂಪೀಸ್ 50 ರೂಪೀಸ್. ಅದಂತೂ ಇನ್ನೂ ವರ್ಸ್ಟ್ ನೋಡಿ. ಅದ್ರ ವಾಟರ್ ನೋಡಿ, ಇದ್ರ ನೋಡಿ, ಆಲ್ಮೋಸ್ಟ್ ಡಬಲ್ ತೊಗೊಂಡಿದ್ದೀನಿ. ಈಗ ಕಾಟನ್ ಬಟ್ಟೆ ನೀರು ಜಾಸ್ತಿ ಎಳ್ಕೊಂಡ್ಬಿಡುತ್ತೆ, ಆದರೆ ಮೇಲ್ಗಡೆ ಐತೆ ಅನ್ನೋದು ಗೊತ್ತಾಗಲ್ಲ. ಮುಂಚೆ ಕಾಟನ್ ಪಾಲಿಸ್ಟರ್ದೆಲ್ಲ ಜಾಸ್ತಿ ಅದು ಮೇಲ್ಗಡೆ ತೇಲ್ತಾ ಇರುತ್ತೆ. ನೀವು ಜಸ್ಟ್ ಬಟ್ಟೆ ಒಗೆಯುವಾಗೂ ನೀವು ಅದನ್ನು ಫೀಲ್ ಮಾಡ್ತೀರಾ. ಹೌದು ತಾನೇ? ಹೌದು. ಕಾಟನ್ ಬಟ್ಟೆ ಆದರೆ ಈಸಿಯಾಗಿ ನೀವು ವಾಶ್ ಮಾಡ್ಬೋದು. ಅರ್ಧ ಚಮ್ ನೀರು ಇದ್ರೂ ಇಳ್ಕೊಂಡ್ಬಿಟ್ಟಿರುತ್ತೆ, ಆದರೆ ಗೊತ್ತಾಗಲ್ಲ ಇಷ್ಟಿದೆಯಾ ಅಂತ. ಮುಂಚೆ ಕಾಟನ್ ಬಟ್ಟೆನೇ ಯೂಸ್ ಮಾಡ್ತಾ ಇದ್ವಿ. ಓಕೆ, ನೀವು ಮೇಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಝೂಮ್ ಮಾಡಿರಿ, ಪೂರ್ತಿ ನೀರಿದೆ ತಾನೆ? ಇದೆಲ್ಲ ನೀರು ನೋಡಿ, ಎಲ್ಲ ನೀರು ಬಂತು. ಹೌದಾ? ಮುಟ್ಟೋದು ಅವಶ್ಯಕತೆನೇ ಇಲ್ಲ, ಟಚ್ ಮಾಡೋದು. ಮೇಲ್ಗಡೆ ಎಲ್ಲ ಗೊತ್ತಾ ನೋಡಿ, ಏನೂ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಅದು ಆ್ಯಸ್ ಇಟ್ ಈಸ್ ಇದೆ. ಆದರೆ ಟಿ ವಿಯಲ್ಲಿ ಆ್ಯಡ್ ಏನು ಕೊಡ್ತಾರೆ ಆ ಥರ. ಓಕೆ, ಇಲ್ಲಿ ನೋಡಿ, ನೋಡಿದರೆ ಸಾಕು. ಎಲ್ಲಾದರೂ ಒಂದು ಡ್ರಾಪ್ ಹನಿ ಏನಾದರೂ ಇದ್ರೆ, ಸಿಂಗಲ್ ಹನಿ, ನಿಮಗೆ ಒಂದು ಹನಿ ನೀರು ಹೊರಗಡೆ ಬಂದಿಲ್ಲ. ಮುಟ್ಟು ನೋಡಿ, ಟಚ್ ಮಾಡಿ ಮೇಡಮ್. ಫುಲ್ಲು ಇದು ನೋಡಿ, ಪೂರ್ತಿ ಬರ್ತಿದೆ. ಇನ್ನು ನೀವು ಬೇಕಂದ್ರೆ ಹೀಗೆ ನೋಡಿ ನೋಡಿ, ಆದರೂ ಇದು ಇದನ್ನ ಎಷ್ಟಾದ್ರೂ ಪ್ರೆಸ್ ಮಾಡಿ ನೋಡಿ. ನೋಡಿ, ಗೊತ್ತಿದೆ, ಪ್ರೆಸ್ ಮಾಡಿ ನೋಡಿ. ನೋಡಿ ಇಲ್ಲಿ, ಮತ್ತು ಇದಕ್ಕೆ ನಾನು ಬರೀ ನೀರು ಅರ್ಧ ಗ್ಲಾಸು ಹಾಕಿಲ್ಲ, ಬಟ್ ಇದಕ್ಕೆ ಫುಲ್ ಗ್ಲಾಸ್ ಡಬ್ಬಲ್ ಹಾಕಿದ್ದೇನೆ. ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡ್ಕೊಂಡಿದೆ. ನೇಚರು ಚೆನ್ನಾಗಿ ಎಸ್, ಖಂಡಿತ. ಇವಾಗ ನೋಡಿ, 50 ರೂಪಾಯಿ, 50 ರೂಪಾಯಿಗೆ ಎಷ್ಟು ಕ್ವಾಲಿಟಿ ಕೊಡಬೇಕು ಅಷ್ಟೇ ಕೊಡ್ತಾರೆ. ಕ್ವಾಲಿಟಿ ಜೋಡಿ ಕಾಂಪ್ರಮೈಸ್ ಆಗಲಿಲ್ಲ. ಮತ್ತು ಮೋಸ್ಟ್ ಇಂಪಾರ್ಟೆಂಟು, ನಿಮಗೆ ಯಾವ ಗೈನಿಕ್ ಡಾಕ್ಟ್ರು ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳೋದು. ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಸಿಸ್ಟು ಫೈಬ್ರಾಯ್ಡ್ ಆಗುತ್ತೆ, ಬನ್ನಿ ಆಪ್ರೇಷನ್ ಮಾಡೋಣ, ಯೂಟ್ರಸ್ನ ರಿಮೂವ್ ಮಾಡೋಣ. ಹೌದು ತಾನೇ ಮೇಡಮ್? ಅದರಿಂದ ಇವತ್ತು ಇನ್ಫರ್ಟಿಲಿಟಿ ಆಗ್ತಾಯಿದೆ. ಹಾಗಾಗಿ ಇವ್ರು ಏನು ಲೋ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ ನೋಡಿ. ಇದೆಲ್ಲ ಇವಾಗೆಲ್ಲ ತುಂಬಾ ಪ್ರಾಬ್ಲಮ್. ಮತ್ತೆ ಬಾತ್ರೂಮ್ ಹಾಕ್ಬಿಡ್ತಾರೆ, ಎಲ್ಲ ಕಟ್ಕೊಂಡ್ಬಿಡುತ್ತೆ ಎಲ್ಲನೂ. ಬ್ಲಾಕೇಜ್. ನೋಡಿ, ಇದು ನೀವು ಬಯೋಡಿಗ್ರೇಡೇಬಲ್. ಅವೇರ್ನೆಸ್ ಇಲ್ಲ, ಯಾವ್ದು ಹೆಂಗ್ ಯೂಸ್ ಮಾಡ್ಕೊಬೇಕು, ಯಾವ ಥರ ಇದು ಮಾಡಬೇಕು. ಕಾಟನ್ ನೋಡಿ, ಇದು ಕಾಟನ ಏನೋ ಹೇಳಿ, ಎಲ್ಲಿದೆ? ಇಲ್ಲಿ ತೋರಿಸಿ ನೋಡಿ. ನೋಡಿ, ಪ್ಲಾಸ್ಟಿಕ್ ಶೈನಿಂಗ್ ಇದೆ ನೋಡಿ. ಹೌದಾ? ರಬ್ಬರ್ ಥರ ನೋಡಿ, ಪೂರ್ತಿ ರಬ್ಬರ್ ಥರ, ಎಲಾಸ್ಟಿಕ್ ಥರ ಇದಾಗ್ತಾ ಇದೆ, ಸ್ಟ್ರೆಚ್ ಆಗ್ತಾ ಇದೆ. ಹೌದಾ? ಇಲ್ಲೂ ಹರಿದು ನೋಡಿ ನೀವು. ನೋಡಿ, ಕಾಟನ್ ಬಿಡಿಸುವಾಗ, ಹತ್ತಿ ಬಿಡಿಸುವಾಗ ನಿಮ್ಗೆ ಏನಾಗುತ್ತೆ, ಗುಂಜು ಗುಂಜು ಥರ ಬರುತ್ತೆ ತಾನೇ? ಇಲ್ಲಿ ಬರ್ತಾ ಇದೆಯಾ? ನಾವು ತಾನೇ ನೋಡಿ. ಹೌದಾ? ಆಮೇಲೆ ಇಲ್ಲಿ ಜೆಲ್ ಇದೆ. ಓಕೆನಾ? ಇದು ಒಂದು ಕಾಟನ್ ಅಂತ ಹೇಳ್ತಾರೆ, ಇದು ಕಾಟನ್ ಅಲ್ಲ ನೋಡಿ. ನಾವು ಅದೇ ಅನ್ಕೋತೀವಿ ಕಾಟನ್ ಆದರೆ ಎಷ್ಟು ಬೇಕಾರೆ ಇದಾಗ. ಟಿಶ್ಯೂ ಪೇಪರ್ ನೋಡಿ, ಕಂಪ್ಲೀಟ್ಲಿ ನೀರು. ಹೌದಾ? ಏನೂ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಈ ಟಿಶ್ಯೂ ಪೇಪರ್ ಏನಿದೆ ನೋಡಿ, ಇದನ್ನು ಅವ್ರು ಏನು ಮಾಡ್ತಾರೆ, ವೈಟಾಗಿ ಕಾಣಬೇಕು ತಾನೆ. ಈಗ ಜನರಲಿ ನ್ಯೂಸ್ ಪೇಪರು ಅದು ಎಲ್ಲ, ನ್ಯೂಸ್ ಪೇಪರ್ಸು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಂಡಸ್ಟ್ರಿಯಲ್ ವೇಸ್ಟೇಜ್ ಅದನ್ನು ಕ್ಲೀನ್ ಮಾಡಬೇಕಲ್ಲ. ಕ್ಲೀನ್ ಮಾಡಲಿಕ್ಕೆ ಅವರು ಇದನ್ನು ಬ್ಲೀಚಿಂಗ್ ಮಾಡ್ತಾರೆ. ಬ್ಲೀಚಿಂಗ್ ಮಾಡಿದಾಗ ಏನಿದೆ ನೋಡಿ, ಆ ಪ್ರೊಸೆಸ್ಸಲ್ಲಿ ಇದು
ಡಯಾಕ್ಸಿನ್ ಅನ್ನೋ ಕೆಮಿಕಲ್ನ ರಿಲೀಸ್ ಮಾಡ್ತಾ ಇದೆ. ಆ ಡಯಾಕ್ಸಿನ್ ಕೆಮಿಕಲ್ ಏನಿದೆ ನೋಡಿ ಇವತ್ತು ಕ್ಯಾನ್ಸರ್ ತರಿಸ್ತಾ ಇದೆ, ಎಸ್ಪೆಷಲಿ ಸರ್ವಿಕ್ಸ್ ಕ್ಯಾನ್ಸರ್. ಯಾಕಂದರೆ ಹೆಣ್ಮಕ್ಳಿಗೆ ಯಾಕೆ ಕ್ಯಾನ್ಸರ್ ಬರ್ತಾ ಇದೆ ಅಂತ WHO ಅವ್ರಿಗೂ ಸ್ವಲ್ಪ ಇದಾಗಿತ್ತು. ಗಂಡು ಮಕ್ಕಳೇನೋ ಅವು ಹ್ಯಾಬಿಟ್ಸ್ ಮಾಡ್ತಾರೆ, ಅದು ಮಾಡ್ತಾರೆ, ಹೆಣ್ಮಕ್ಳಿಗೆ ಯಾಕೆ ಬರ್ತಾ ಇದೆ ಅಂತ ಅವ್ರು ಯೂಸ್ ಮಾಡೋ ಎಲ್ಲ ಪ್ರಾಡಕ್ಟ್ನ ಅವರು ಟೆಸ್ಟ್ ಮಾಡಿದರು. ಕಡೆಗೆ ಲಾಸ್ಟಿಗೆ ಇದು ಮಾಡಿದಾಗ ಗೊತ್ತಾಯಿತು ಇದರಿಂದ ಏನಿದೆ ನೋಡಿ ಅವರಿಗೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಸರ್ವಿಕ್ಸ್ ಕ್ಯಾನ್ಸರ್ ಬರ್ತಾ ಇದೆ ಅಂತ. ಹಾಗಾಗಿ ಪ್ರತಿ ಒಂದು 7 ನಿಮಿಷಕ್ಕೊಂದು ಲೇಡಿ ಇವತ್ತು ಡ್ಯೂ ಟು ಡೆತ್ ಡ್ಯೂ ಟು ದಿಸ್ ಸರ್ವಿಕ್ಸ್ ಕ್ಯಾನ್ಸರ್. ಇಲ್ಲೂ ಜೆಲ್ ಯೂಸ್ ಮಾಡಿದ್ದಾರೆ, ಬಟ್ ಆ ಜೆಲ್ ಏನೂ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಹೌದು ತಾನೆ? ಆ್ಯಸ್ ಇಟ್ ಈಸ್ ಹಾಗೆ ವೆಟ್ಟಿತ್ತು. ಮತ್ತು ಇಲ್ಲಿ ನೋಡಿದರೆ ನೀವು ಬರೀ 3 ಲೇಯರ್ ಇತ್ತು ಅಷ್ಟೇ, ಹೌದಾ? ಸೊ ಇದು ಕಂಪ್ಲೀಟ್ಲಿ ನೋಡಿ, ಹೌದು ತಾನೆ? ಸೊ ಹಾಗಾಗಿ ಎವ್ರಿ 2-3 ತಾಸಿಗೊಮ್ಮೆ ನೀವು ಚೇಂಜ್ ಮಾಡಬೇಕು, ಬಟ್ ಮಾಡೋದಿಲ್ಲ ನೋಡಿ. ವರ್ಕಿಂಗ್ ವುಮೆನ್ ಎಲ್ಲ ಆಗತ್ತೆ, ಹೌದು ತಾನೇ ಮೇಡಮ್? ಏನೂ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಬಂದಿರುವಂಥ ನೀರು ಆಗ್ಲೇನೂ ತೆಗೆದೆ, ಮತ್ತು ಇಷ್ಟು ಇದು ನೋಡಿ ಎಷ್ಟು ಪ್ಲಾಸ್ಟಿಕ್ ಇದೆ ನೋಡಿ, ಎಷ್ಟು ತಿಕ್ಕಿದೆ ನೋಡಿ. ಏರ್ ಪಾಸ್ ಆಗಲ್ಲ, ಏರ್ ಪಾಸ್ ಆಗಲ್ಲ. ಏರ್ ಪಾಸ್ ಆಗಲಿಲ್ಲ ಅಂದರೆ ನಿಮಗೇನಾಗುತ್ತೆ, ಇದು ಕೆಮಿಕಲ್ನ ರಿಲೀಸ್ ಮಾಡೋದು, ಬ್ರೀತಿಂಗ್ ಆಗಬೇಕು, ಎಲ್ಲನೂ ಹೀಟ್, ಹೌದು ತಾನೇ ಮೇಡಮ್? ಹಾಗಾಗಿ ನೋಡಿ ಎಂಥ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಇಷ್ಟು ವರ್ಸ್ಟ್ ಪ್ರಾಡಕ್ಟ್ ಏನಿದೆ ನೋಡಿ ಇವತ್ತು ಮೇಜರ್ ಆಫ್ ದ ವುಮೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದನೇ ಇವತ್ತು ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಜೊತೆಗೆ ಈ ಹೊರಗಡೆ ಫಾಸ್ಟ್ ಫುಡ್ ತಿನ್ನೋದೊಂದು ಕಲ್ಚರ್, ಪಾನಿಪೂರಿ, ನಿಮ್ಮದೇ ತಗೊಳ್ಳಿ, ಗೋಬಿ, ನೂಡಲ್ಸ್, ಇವೆಲ್ಲನೂ ಬಾಯಿ ರುಚಿ ಕೇವಲ ಸೆಕೆಂಡ್ ಮಾತ್ರ, ಅದರ ದುಷ್ಪರಿಣಾಮ ಈಗ ಅನುಭವಿಸ್ತಾ ಇರ್ತಾನೆ ಮೇಡಮ್, ಯಾವಾಗಲಿಂದ 1 ವರ್ಷದಿಂದ ಮೇಡಮ್. ಹಾಗಾಗಿ ಇಲ್ಲಿ ನೋಡಿ, ಓಕೆನಾ? ಟೋಟಲ್ ನಿಮಗಿಲ್ಲಿ 8 ಲೇಯರ್ ಪ್ರೊಟೆಕ್ಷನ್ ಇದೆ ಮೇಡಮ್, 1 ಅಲ್ಲ 2 ಅಲ್ಲ 8 ಲೇಯರ್. ಪ್ರತಿ ಲೇಯರು ಕಂಪ್ಲೀಟ್ಲಿ ಸರ್ಜಿಕಲ್ ಗ್ರೇಡ್ ಕಾಟನ್ನ ಯೂಸ್ ಮಾಡಿದ್ದಾರೆ. ಆಕ್ಟಿವ್ ಆಕ್ಸಿಜನ್ ಫಸ್ಟ್ ಲೇಯರ್ ನೋಡಿ. ಕಾಟನ್ ಬರ್ತಾ ಇದೆ ಇಲ್ಲಿ. ಎಸ್, ದಿಸ್ ಇಸ್ ಕಾಟನ್. ಅದೆಲ್ಲ ಕಂಪ್ಲೀಟೆಡ್ ಪ್ಲಾಸ್ಟಿಕ್. ಹಿಂಗೆ ನಮ್ಮ ಹತ್ರ ಎಲ್ಲನೂ ಯೂನಿಕ್ ಪ್ರಾಡಕ್ಟ್ಸ್ ಅದಾವೆ ನಾವು. ಇದೊಂದೇ ಅಲ್ಲ, ಯಾವ್ದಾದ್ರು ಪ್ರಾಡಕ್ಟ್ ತೊಗೊಳ್ಳಿ, ಎಲ್ಲದಕ್ಕೂ ಆಲ್ಮೋಸ್ಟ್ ಡೆಮೋ ಇದೆ. ಈಗ ನೀವು ಜಿಮ್ನಿಮಾ ನೋಡಿದ್ರಿ, ಅದಕ್ಕೂ ಡೆಮೋ ಇದೆ, ಅರ್ಥ ಆಯ್ತಿಲ್ಲ ರೀ? ಸೊ ಹಾಗೆ ಎಲ್ಲದಕ್ಕೂ ಪ್ರತಿಯೊಂದು ಇದಕ್ಕೂ ಡೆಮೋಸ್ ಇದೆ. ಇದೆ ನೋಡಿ. ಆಮೇಲೆ ನೋಡಿ ಇಲ್ಲಿ ನೋಡಿ ಬರ್ತಾ ಇದೆ ಕಾಟನ್ ಅಲ್ಲಿ ಹೆಂಗಿರುತ್ತೆ, ನೀವು ಹತ್ತಿ ಬಿಡಿಸುವಾಗ ಕಾಟನ್ ಸೀರೆ ಕಟ್ ಮಾಡಿದ್ರೆ ಯಾವ ತರ ಕೈಯಲ್ಲಿ ಹತ್ತಿ ಇಟ್ಕೊಂಡ್ರೆ ಮತ್ತೆ ನೀವು ಈ ದೇವರಿಗೆ ಬತ್ತಿ ಬಿಡಿಸುವಾಗನು ಬರುತ್ತೆ ತಾನೆ, ಅದೇ ನೋಡಿ. ಓಕೆನಾ? ಅಲ್ಲಿ ಏನಿತ್ತು ಬರೀ ನಿಮಗೆ ಕಲರ್ ಇತ್ತು, ಬಟ್ ಇಲ್ಲೇನಿದೆ ನಿಮಗೆ ಕಂಪ್ಲೀಟ್ಲಿ ಆ್ಯನ್ ಸ್ಟ್ರಿಪ್ ಇದೆ. ಇದೇನು ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುತ್ತೆ, ಮತ್ತು ನಿಮಗೆ ಕಂಪ್ಲೀಟ್ಲಿ ಎನರ್ಜೈಸ್ಡ್ ಆಗಿ ಇಡುತ್ತೆ. ನಿಮಗೆ ಸುಸ್ತು, ಆಯಾಸ, ಈಚಿಂಗು, ಬರ್ನಿಂಗ್ ಸೆನ್ಸೇಷನ್ ಏನೂ ಆಗಲಾರ್ದಾಗೆ ನೋಡ್ಕೊಳ್ಳುತ್ತೆ. ನೋಡಿ ಇಲ್ಲಿ ಮುಟ್ಟು ನೋಡಿ, ಇಲ್ಲಾದರೂ ಇರಬೇಕಾ ವೆಟ್, ಕಂಪ್ಲೀಟ್ ಡ್ರೈ ಇದೆ. 1 ಲೇಯರ್ ಓಪನ್ ಮಾಡಿ ಇವಾಗ 2 ಲೇಯರ್, 2 ಲೇಯರ್ ಇದು. ಇದರಲ್ಲೇ ನಿಮಗೆ ಮತ್ತೆ ಇಲ್ಲಿ 1 ಲೇಯರ್ ಇದೆ, ಆ್ಯಂಟಿ ಲಾಕಿಂಗ್ ಸಿಸ್ಟಮ್, ಪೇಟೆಂಟೆಡ್ ಏನ್ರಿ ಮೇಡಮ್. ಈ ಲೇಯರು ಸೊ ಇದರಲ್ಲೂ ಮತ್ತೆ ನಿಮಗೆ ಇನ್ನೂ 1 ಲೇಯರ್ ಇದೆ ಇಲ್ಲಿ ನೋಡಿ. ಓಕೆ, ಸೊ ಇದು ನಿಮಗೆ ಎಲ್ಲೂ ಲೀಕ್ ಆಗಲಾರ್ದಾಗೆ ಲಾಕ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥವು. ಸೊ ಪ್ರತಿಯೊಂದು ನೋಡ್ಬೋದು ನೀವು ನೋಡಿ, ಕಂಪ್ಲೀಟ್ ಕಾಟನ್.
ಸೊ ಈ ಜೆಲ್ ಏನಿದೆ ನೋಡಿ, ಅಲ್ಲೂ ಜೆಲ್ ಇತ್ತಾ, ಬಟ್ ಅದೇನು ಅಬ್ಸರ್ವೇ ಮಾಡ್ಕೊಳ್ಳಿಲ್ಲ. ಬಟ್ ಇದೇನಾಗಿದೆ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಿಟ್ಟಿದೆ, ಲಾಕ್ ಮಾಡಿಬಿಟ್ಟಿದೆ. ಮೇಲಿನ ಲೇಯರು ಕೆಳಗಿನ ಲೇಯರ್ ಕಂಪ್ಲೀಟ್ಲಿ ನಿಮಗೆ ಡ್ರೈ ಆಗಿಟ್ಟಿದೆ. ಮತ್ತು ಇದು ಏನಿದೆಯಲ್ಲ, ಜನರಲಿ ಬರ್ನಿಂಗ್ ಸೆನ್ಸೇಷನ್ ಆಗುತ್ತಲ್ಲ, ಆವಾಗ ನಿಮಗೆ ಇದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ನೋಡಿ ಎಷ್ಟು ತಂಪಿದೆ, ಹೌದ್ರಿ. ಮೆಂತಾಲು, ಬಾಳೆ ದಿಂಡು, ಓಕೆನಾ, ಮತ್ತು ಅಲೋವೆರಾ, ಇವೆಲ್ಲ ಸ್ಕಿನ್ ಫ್ರೆಂಡ್ಲಿ ತಾನೆ, ಅವನ್ನೆಲ್ಲ ಯೂಸ್ ಮಾಡಿರ್ತಾರೆ. ಇವಾಗ ನೋಡ್ಬೋದು ನೀವು, ನೀರಿದೆ. ಓಕೆ, ಸೆಕೆಂಡಲ್ಲಿ ನಿಮಗೆ ಇದು ಕಂಪ್ಲೀಟ್ ಲಾಕ್ ಮಾಡಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಎಲ್ಲನೂ. ಟೋಟಲ್ ಎಲ್ಲ ಸೇರಿ ಒಂದು 300 ml ನೀರಿದೆ. ಬೆಂಗಳೂರಲ್ಲಿ ನಮ್ಮ ಆಫೀಸ್ ಇದೆ, ಓಕೆನಾ. ಸಂಡೇ ನೀವು ಬೇಕಂದರೆ ವಿಜಯನಗರದಲ್ಲಿ, ಹಾಂ. ಸೊ ನೀವು ಅಲ್ಲಿ ಸಂಡೇ ನೀವು ಯಜಮಾನ್ರ ಜೊತೆ ಹೋಗಿ ಅಲ್ಲಿ ನೀವು ಭೇಟಿ ಆಗ್ಬೋದು. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಮೇಡಮ್ ಇದ್ದಾರೆ ಒಬ್ಬರು, ತುಳಸಿ ಮೇಡಮ್ ಅಂತ, ಮತ್ತು ಸರ್ ಇದ್ದಾರೆ. ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ. ಇಲ್ಲಿ ಮುಟ್ಟು ನೋಡಿ, ಡ್ರೈ ಇದೆ ತಾನೆ. ಹಾಂ, ಇದು ಮಾತ್ರ ನೀರೆಲ್ಲ ಅಬ್ಸರ್ವ್ ಮಾಡಿದೆ ಅಷ್ಟೇ. ಹೌದಾ, ಇಲ್ಲಿ ನೋಡಿ ನೀರಿತ್ತಾ, ಒಂದು ಹನಿನಾದರೂ ಜೆಲ್ಲಿ ಫಾರ್ಮ್ ಆಗುತ್ತೆ, ಕಂಪ್ಲೀಟ್ಲಿ ಜೆಲ್ಲಿ ಫಾರ್ಮ್ ಆಗಿಬಿಡ್ತು. ಒಂದು ಹನಿನೂ ಆಚೆ ಈಚೆ ಬರಲ್ಲ. ಹೆಣ್ಮಕ್ಳು ಎಸ್ಪೆಷಲಿ ಸ್ಟೂಡೆಂಟ್ಸು, ವರ್ಕಿಂಗ್ ವುಮೆನ್ಸು ಆರಾಮಾಗಿ ಹೋಗಿ ಬರಬಹುದು. ನೋಡಿ, ಪ್ರತಿಯೊಂದು ಲೇಯರ್ಸ್ ಎಲ್ಲ ಕಾಟನ್. ಹೌದು ನೋಡಿ, ಇಷ್ಟು ಎಲ್ಲೂ ನಿಮಗೆ ನೀರು ಹತ್ತೋದೇ ಇಲ್ಲ, ಅಷ್ಟು ಏನಿದೆ ನೋಡಿ. ಇದು ಸೈಂಟಿಫಿಕ್ಲಿ ಪ್ರೂವ್ಡ್. ಇದು ನಿಮಗೆ ಪೇಪರ್ ಗ್ರೇಡ್ ಪ್ಲಾಸ್ಟಿಕ್. ಸೊ ಈಸಿಯಾಗಿ ನಿಮಗೆ ಟೇರ್ ಆಗಿಬಿಡುತ್ತೆ ನೋಡಿ. ಹೌದಾ, ಎಷ್ಟು ಈಸಿಯಾಗಿ. ಆ್ಯಂಡ್ ಇಟ್ಸ್ ಎ ಬಯೋಡಿಗ್ರೇಡೇಬಲ್. ನೀವು ಇದನ್ನು ಮಣ್ಣಲ್ಲಿ ಹಾಕಿದ್ರೂ ಏನಾಯ್ತದ, ಇದು ಕಂಪ್ಲೀಟ್ಲಿ ಕರಗಿ ಹೋಗ್ಬಿಡುತ್ತೆ. ಅಷ್ಟು ಸೇಫ್ಟಿ ಆಗಿದೆ. ಸೊ ಒಂದು ಪ್ಯಾಡ್ ಏನಿದೆ ನೋಡಿ ಮೇಡಮ್, ನಿಮಗೆ ಹೆಣ್ಣು ಮಕ್ಕಳ ಕಂಪ್ಲೀಟ್ ಆರೋಗ್ಯನ, ವಿಶೇಷವಾಗಿ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಗೈನಕಾಲಜಿಕ್ ಇಶ್ಯೂಸ್ ಯಾವುದೂ ಬರಲಾರ್ದಾಗೆ ನೋಡ್ಕೊಳುತ್ತೆ. PCOD ಇಂದ ಸ್ಟಾರ್ಟ್ ಆಗುತ್ತೆ, ವೈಟ್ ಡಿಸ್ಚಾರ್ಜ್ ಆಗ್ಬೋದು, ಎಲ್ಲೋ ಇಶ್ಯೂ, ಹೌದಾ, ಮತ್ತು ಇನ್ಫರ್ಟಿಲಿಟಿ, ಸಿಸ್ಟು, ಫೈಬ್ರಾಯ್ಡು, ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಗೊತ್ತಾಗೋದು ಯಾವಾಗ ಎಲ್ಲ ಅದು ಸ್ಟೇಜ್ ದಾಟಿದಾಗ, ಎಂಡೋಮೆಟ್ರಿಯಂ ಥಿಕ್ನೆಸ್ ಆಗ್ತಾ ಇದೆ, ಹೌದಾನೆ, ಈ ಥರ ಎಲ್ಲ. ಮತ್ತು ನೀವು ಒನ್ಸ್ ಇದಕ್ಕೆ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರ, ಅದು ಇದು ಇದು ಸ್ಕ್ಯಾನಿಂಗು, ಟೆಸ್ಟು, ಹಾಗೆ ಲಾಸ್ಟಿಗೆ ಯೂಟ್ರಸ್ನ ರಿಮೂವ್ ಮಾಡಿಬಿಡಿ. ಈಗಂತೂ ನೋಡಿ 30+ ಹೆಣ್ಮಕ್ಳಿಗೆ ಯೂಟ್ರಸ್ನ ರಿಮೂವ್ ಮಾಡಿಬಿಡ್ತಾರೆ. ಹಾಗಾಗ್ತಾ ಇದೆ. ಹಾಗಾಗಬಾರ್ದು ಅಂತ ಇದನ್ನು ಮಾಡ್ಕೊಳ್ಳೋದು. ಓಕೆ ರೀ. ಸೊ ಇದು ಡೆಮೋ ಇದೆ ನಿಮ್ಗೆ, ಇದಕ್ಕೂ ಡೆಮೋ ಇದೆ, ಎನರ್ಜೈಸ್ ಆಗಿ ಇಡುತ್ತೆ ಇದು ನಿಮಗೆ. ಓಕೆ ರೀ. ಈ ಸ್ಟ್ರಿಪ್ಗೂ ಡೆಮೋ ಇದೆ. ಹಾಂ, ಇದಕ್ಕೂ ನೀವು ಡೆಮೋ ಕೊಡ್ಬೋದು ರೀ ಮೇಡಮ್, ಸರಿನಾ. ಸೊ ಡೈಲಿ ನೀವು ಏನಿದೆ ನೋಡಿ, ಈಗ ಸೆಷನ್